ಗುರುವಾರ ಮಧ್ಯಾಹ್ನ ಸ್ವಲ್ಪ ಶಾಪಿಂಗ್ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ರೆಡಿಯಾಗಿ ಶಾಪ್ ಹತ್ರ ಬಂದೆ. ಇನ್ನು ಕ್ರಿಸ್ಮಸ್ ಹಾಲಿಡೇ ಇದ್ದಿದ್ದರಿಂದ ನಮಗೂ ಕೂಡ ಕಸ್ಟಮರ್ಸು ಕಮ್ಮಿ ಇದ್ದರು. ಸೊ ಹಾಗಾಗಿ ಹಸ್ಬೆಂಡ್ಗೆ ನಾನು ಮಾರ್ನಿಂಗೇ ಹೇಳಿದೆ ಸ್ವಲ್ಪ ಶಾಪಿಂಗ್ ಹೋಗೋಣ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಅವರು ಕೂಡ ಸ್ವಲ್ಪ ಡೋರ್ನ ಅರ್ಧ ಕ್ಲೋಸ್ ಮಾಡಿಕೊಂಡು ನಾವು ಕೂಡ ವಿಶಾಲ್ ಮಾರ್ಟ್ ಹತ್ರ ಬಂದ್ವಿ. ಸ್ವಲ್ಪ ಕಲೆಕ್ಷನ್ ಏನಾದರೂ ಚೆನ್ನಾಗಿರುತ್ತೆ ಅಂದ್ಕೊಂಡು ಬಂದ್ವಿ. ನಿಜ ಹೇಳಬೇಕು ಅಂದರೆ ನನಗೆ ಈ ಸಲ ಅಲ್ಲಿ ಸ್ವಲ್ಪ ಕಲೆಕ್ಷನ್ನು ಅಷ್ಟು ಇಷ್ಟ ಆಗಿಲ್ಲ. ನನ್ನ ಹಸ್ಬೆಂಡು ನನ್ನನ್ನು ಸೆಲೆಕ್ಟ್ ಮಾಡು ಅಂತಿದ್ರು, ಅವರು ನೀವೇ ಸೆಲೆಕ್ಟ್ ಮಾಡಿ ಅಂತ ಇದೆ. ಸೊ ಹಾಗಾಗಿ ನನಗೇನೋ ಅಲ್ಲಿ ಸ್ವಲ್ಪ ಅಷ್ಟು ಇಷ್ಟ ಆಗಲಿಲ್ಲ. ಕೆಲವೊಂದು ಸಲ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರೋ ಕಲೆಕ್ಷನ್ಗಳು ಬರ್ತವೆ. ಹೇಗಿದ್ರು ಇಯರ್ ಎಂಡ್ ಅಲ್ವಾ, ಸ್ವಲ್ಪ ಕಲೆಕ್ಷನ್ ಕೂಡ ಜಾಸ್ತಿ ಇರುತ್ತೆ ಅಂದ್ಕೊಂಡು ಹೋದ್ವಿ. ಸ್ವಲ್ಪ ಈ ಸಲ ಕಲೆಕ್ಷನ್ ಕಮ್ಮಿನೇ ಇತ್ತು ಮೆನ್ಸ್ ವೇರಲ್ಲಿ. ಸೊ ನಾವು ಕೂಡ ಫೈನಲ್ ಆಗಿ ಪರ್ಚೇಸ್ ಮಾಡಿಕೊಂಡು ಸ್ವಲ್ಪ ಮನೆಗೆ ಇಂಡೋರ್ ಪ್ಲಾಂಟ್ಗಳು ಬೇಕಿತ್ತು. ಸೊ ಹಾಗಾಗಿ ಅದನ್ನ ತರೋಣ ಅಂದ್ಕೊಂಡು, ಹೇಗಿದ್ರು ಶಾಪ್ ಕ್ಲೋಸ್ ಮಾಡಿದ್ದೀವಿ ಅಲ್ವಾ, ಒಂದೇ ಸಲ ಕೆಲಸ ಮುಗಿಸ್ಕೊಳ್ಳೋಣ ಅಂದ್ಕೊಂಡು ಹೋದ್ವಿ. ಬಟ್ ಇವ್ರು ಹೇಳ್ತಿದ್ದ ರೇಟ್ ನೋಡಿದ್ರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅನ್ನಿಸ್ಬಿಡ್ತು. ಡೈರೆಕ್ಟಾಗಿ ಅವರು 400 500 ಚಿಕ್ಕ ಚಿಕ್ಕ ಗಿಡಗಳಿಗೆಲ್ಲ 400 500 ಆ ಥರ ಹೇಳ್ತಿದ್ರು. ಅಲ್ಲಿ ನಾನು ಕೇಳಿದ ಗಿಡಗಳಲ್ಲಿ ಒಂದೋ ಎರಡೋ ಅಷ್ಟೇ 100 120 ಇದ್ದಿದ್ದು. ಅದಂದರೆ ವಿಳ್ಯದೆಲೆ ಗಿಡ ಬರುತ್ತಲ್ಲ ಅದು ಮಾತ್ರ. ಸೊ ಹಾಗಾಗಿ ನೋಡೋಣ ಅಂದ್ಬಿಟ್ಟು ನಾವು ತೊಗೊಂಡಿಲ್ಲ, ರಿಟರ್ನ್ ವಾಪಸ್ ಬಂದ್ವಿ. ಇನ್ನು ಮನೆಗೆ ಬಂದು ಪಾಪುಗೆ ಸ್ವಲ್ಪ ಕ್ರಿಸ್ಮಸ್ ಡ್ರೆಸ್ ತರಿಸಿದೆ. ಸೊ ಅದು ಹಾಕಿ ಸ್ವಲ್ಪ ಫೋಟೋಶೂಟ್ ಮಾಡೋಣ ಅಂತೇಳ್ಬಿಟ್ಟು ಅವನಿಗೂ ಕೂಡ ಹಾಕಿದ್ದೆ. ಅವನು 6 ತಿಂಗಳು ಬೇಬಿ ಇದ್ದಾಗ ಅಷ್ಟೇ ನಾನು ಒಂದು 6 ತಿಂಗಳವರೆಗೂ ಫೋಟೋಶೂಟ್ ಮಾಡಿದೆ, ಆಮೇಲೆ ಮಾಡಿಲ್ಲ. ಈ ಕ್ರಿಸ್ಮಸ್ ಡ್ರೆಸ್ದು ಒಂದು ಫೋಟೋ ಇರಲಿಲ್ಲ ಅಂತ ಹೇಳ್ಬಿಟ್ಟು ತರಿಸಿದೆ. ಒಂದು 5ರಿಂದ 10 ನಿಮಿಷ ಇಟ್ಕೊಂಡ ಅಷ್ಟೇ. ಬ್ಯಾಗು ಟೋಪಿ ಎಲ್ಲನೂ ಒಂದೊಂದು ಕಡೆ ಕಿತ್ತು ಬಿಸಾಡ್ತಿದ್ನ. ಹೇಗೆ ಕಾಣಿಸ್ತಿದ್ದಾನೆ ಅಂತ ಕಾಮೆಂಟ್ ಮಾಡಿ.